ಅಶಂಕ್ರ ಇನ್ನು ಹೋಗಪ್ಪ ನೀನು ಹೋಗು. ಆ ಅಮ್ಮನು ಒಬ್ಬಳೇ ಇರ್ತಾಳೆ. ಅದು ಇನ್ನೂ ಇರ್ತೀನಿ ತಾತ. ಇಲ್ಲಿಂದ ನಾನು ಡ್ಯೂಟಿಗೆ ಹೋಗ್ತೀನಿ. ಆ ಹುಡುಗಿ ಪಾಪ ಬೆಂಗಳೂರು ಹೊಸದು. ನೀನು ಆ ಹುಡುಗಿನ ಇಲ್ಲಿ ಬಿಟ್ಬಿಟ್ಟು ಇದೇನಿದು? ಇಲ್ಲ, ಅವ್ರ ಅಮ್ಮನು ಬಂದು ಕರ್ಕೊಂಡು ಹೋದ್ಲಂತೆ. ಅದೇನು ಕರ್ಕೊಂಡು ಹೋಗ್ಬಿಟ್ಲು ಅವ್ರ ಅಮ್ಮನು? ನೀನು ಇಲ್ದಿದ್ದಾಗ ಅದೆಂಗ ಕರ್ಕೊಂಡು ಹೋದ್ಲು ಅಮ್ಮನು? ನೀನು ನನ್ನ ಮಾತು ಕೇಳ್ಬೇಕಾನೆ? ಅದೇನು ಕರ್ಕೊಂಡು ಹೋದ್ಲಾ? ಕಟ್ಕೊಂಡಿರೋ ಗಂಡನ ಒಂದು ಮಾತು ಕೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಏನು ಚೇಷ್ಟೆಗಳು ಮಾಡ್ತಾಳೆ ಆ ಅಮ್ಮನು? ಹಾಂ, ಯಾರನ್ನ ಕೇಳಿ ಕರ್ಕೊಂಡು ಹೋದ್ಲಂತೆ? ಅದು ಅದು ತಾತ ಏನೋ ಗೊತ್ತಿಲ್ಲ ತಾತ. ಅವ್ರ ಅಮ್ಮನ ಕರ್ಕೊಂಡು ಹೋಗೋಳೆ. ಲೇ ಪಾಪ ಬರ್ಸ್ಬೇಡ ನಂಗ. ನ್ಯಾಯವಾಗಿ ಮಾತಾಡೋಗಿದ್ರೆ ಮಾತಾಡೋ, ಇಲ್ಲಾಂದ್ರೆ ಬೀಳ್ತವೆ ಏಟುಗಳಿಂಕ. ನನ್ಗೇನು ಗೊತ್ತಾ, ಅವ್ರ ಅಮ್ಮನ ಕರ್ಕೊಂಡು ಹೋದ್ಲಂತೆ. ಅಂತೆ ಕಂತಿದ್ದು ಸಂತೆ ಇಲ್ಲಿ ಬೇಕಾಗಿಲ್ಲ. ಏನಂತ ಹೇಳ್ಬೇಕು ನೀನು ಕರೆಕ್ಟಾಗಿ. ಅಯ್ಯೋ, ಅವ್ರ ಅಮ್ಮನ ಕರ್ಕೊಂಡು ಹೋದ್ಲಂತೆ. ಅಣ್ಣ ಅಣ್ಣ, ಅವ್ರ ಅಮ್ಮನ ಕರ್ಕೊಂಡು ಹೋದ್ಲಂತೆ. ಏನಾಯಿತು ಅಣ್ಣ? ಅದೇ ಸುನೀತಮ್ಮನ, ನನ್ನ ಚಿಕ್ಕಮ್ಮನ, ಅದೇ ಅವ್ರ ಜೊತೆಗೂ ಅಫೇರ್ ಇಟ್ಕೊಂಡಿದ್ಲಂತೆ. ಆ ಅಪ್ಪನವನಲ್ಲ, ಆ ಅಪ್ಪನು ಎಂತಿ ಆಶಂಕರವ್ರ ಅತ್ತೆ ಅವಳಲ್ಲ, ಅವರು ಮೈದ್ನಿಂತಿ ಅಂತೆ. ಅಂದರೆ ಆಶಂಕರವ್ರ ಮಾವನು ಅವರು ಅಣ್ಣ ತಮ್ಮಂದ್ರಂತೆ, ಒಂದು ತಾಯಿ ಮಕ್ಕಳಂತೆ. ಹಾಂ, ಅದಕ್ಕೆ ಇದಕ್ಕೆ ಏನು ಸಂಬಂಧ? ಹೆಂಗ್ಸಾಗಿ ಈ ಅಮ್ಮನಿಗೆ ಇಷ್ಟೊಂದು ಕೆಟ್ಟ ಬುದ್ಧಿ ಐತೆ. ಇನ್ನು ಅವರು ಗಂಡಸರು ಬೆಂಗಳೂರು ಪೇಟೆಗಿರೋದು. ನೀನು ಮನೆಗಿರ್ತೀಯ, ಹೊರಗಡೆ ಏನೇನು ಮಾಡ್ತಾನೋ ಏನೋ ಅಂತ ಏನೇನೋ ಹೇಳಿ ಇವನು ಡ್ಯೂಟಿಗೆ ಹೋಗಿದ್ರೆ ಜಗಳ ಮಾಡಿಕೊಂಡು ಕರ್ಕೊಂಡು ಹೊರಟೋಗೋಣ. ಅಮ್ಮನು ಶಿವಮ್ಮನ ಫೋನ್ ಮಾಡಿದ್ರು ಚುಚ್ಚಾಪ್ ಅಂತ ಬರ್ತಾದೆ. ಅಲ್ಲಣ್ಣ, ಯಾರೋ ತಪ್ಪು ಮಾಡಿರೋದಕ್ಕೆ ಇವ್ನಿಗೆ ಯಾಕಣ್ಣ ಶಿಕ್ಷೆ ಕೊಡೋದು? ಇವನೇನು ತಪ್ಪು ಮಾಡಿದ್ನು? ಹಾಂ, ಇದೆಲ್ಲ ಸರಿ ಇಲ್ಲ ಅಣ್ಣ. ನಿನ್ಗೊಂದು ಮಾತು ಹೇಳೋಣ ಅಂತಂತೇಳಿ ಅವ್ನು ಬೇಡ, ಸುಮ್ಮನೆ ಹೇಳ್ಬೇಡ ಅನ್ನಕ್ಕೆ ಬೇಜಾರು ಮಾಡ್ಕೊತಾನೆ ಅಂತ ಹೇಳ್ತಾವಣ ಅವನು. ನೋಡೋಣ, ಅದ್ಯಾರೋ ಊರಾಗ ಜಗಳ ಮಾಡಿದ್ರೆ ಕೆರೆ ತಿಕ್ಕ ತೊಳಿತೀರ ಹೋದ್ರಂತೆ. ಆ ಅಮ್ಮನ ಯಾರೋ ಮಾಡಿರೋ ತಪ್ಪ ನನ್ನ ಮೊಮ್ಮಗನಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇರೋದು? ಹಾಂ, ಗ್ರಾಚಾರನ ಬಿಡಿಸ್ಬಿಡ್ತೀನಿ ಆ ಅಮ್ಮನ್ಕ. ಹಂಗಿಂಗ್ ಗ್ರಾಚಾರ ಬಿಡಿಸಲ್ಲ. ಎಂತ ಮಾತು ಮಾತಾಡ್ತಾಳೆ? ನೋಡೋಣ, ಅದೇನೋ ನೋಡೋಣ. ಅವನು ಬೇಜಾರು ಮಾಡ್ಕೊಂಬಿಟ್ಟವನೆ. ಫೋನ್ ಎಲ್ಲೋ ಕಿತ್ಕೊಂಬಿಟ್ಟಿದ್ದಂಗೆ ಅವ್ರೆ. ನಾವು ಫೋನ್ ಕಿತ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಂಗವ್ರೆ. ಅಲ್ಲ, ಒಂದು ಮಾತು ಹೇಳೋದು ಬೇಡ ಇವನು ನಂಕ. ಯಾಕೆ ನೀವು ಈ ನಡುವೆ ಇಂಥ ಕೆಲಸಕ್ಕೆ ಮಾಡ್ತಾ ಇದ್ದೀರಾ? ಅಣ್ಣ ತಮ್ಮಂದ್ರು ಇಬ್ರು ಏನು ಹೇಳಿದ್ರು ನನ್ನ ಹತ್ರ ಹೇಳ್ತಾ ಇಲ್ಲ. ಯಾಕ? ಏನಣ್ಣ ಮಾಡೋದು, ವಯಸ್ಸಾಗೈತೆ. ಏನಾದರೂ ಹೆಚ್ಚಾಯಿತು ಕಡಿಮೆ ಆಯಿತು ಯಾರಣ್ಣ? ಯಾರು? ಹಾಂ, ನಮ್ಗೆ ನೀನು ಶಕ್ತಿ ಇದ್ದಂಗೆ. ನೀನು ಸುಮ್ಮನೆ ಒಂದು ಹತ್ರ ಕುತ್ಕೊಂಡಿದ್ರೆ ಸಾಕು. ನೀನು ನೋಡ್ತಾ ಇದ್ರೆ ನಮ್ಗೆ ಅದೇ ಒಂದು ದೊಡ್ಡ ಶಕ್ತಿ. ಹೇಳೋದು ಏನಾದರೂ ಹೆಚ್ಚು ಕಡಿಮೆ ಆಗೋದು ಅನ್ಭೋಗ್ಸೋದು ಯಾರಣ್ಣ? ಹಾಂ, ಅಲ್ಲ, ಈ ಅಮ್ಮನಿಗೇನು ತಲೆಗಿಲ್ಲ ಇಲ್ಲ? ಮನೆ ನೋಡಿದ್ರೆ ಮನೆ ಮುಂದೆ ನಿಂಬೆಹಣ್ಣಿಗೆ ಮಾತಾಡ್ಸ್ಬಿಟ್ಟು ಕೂಟೋಗೋಳೆ. ನಿಮ್ಮ ಅಂಬುಜಿ ಅಜ್ಜಿನ ಕರ್ಕೊಂಡೋದ್ರೆ ಗಾಸರನ್ನ ಬಿಡಿಸ್ತಾಳೆ. ತಡಿ ಲೇ ಅಂಬುಜಿ. ಯಾಕಣ್ಣ? ಇರು ಹೇಳ್ತೀನಿ ಇರು. ಮುಳ್ಳಿಂದನೇ ತೆಗಿಬೇಕು. ಲೇ ಅಂಬುಜೆ ಅಂಥವ್ರಿಗೆಲ್ಲ ಇಂಥವ್ರಿಂದನೇ ಪಾಠ ಕಲಿಸ್ಬೇಕಪ್ಪ. ನಮ್ಮ ಮಾತಿಗೆ ಕೇಳಲ್ಲ ಅವರು. ಬರ್ಲಿರು. ಏನು ಸಾಮೆ? ಬಾಯ್ಲೆ ಏನಪ್ಪ? ಮನೆ ಮುಂದೆ ನಿಂಬೆಹಣ್ಣಿಗೆ ಲಿಕ್ಕಿರೋದು ಯಾರಂತ ತಿಳಿದ ನಿಕ? ಅದೇ ಅವಳ ಮಗ ಮುಚ್ಚೋಗ, ಅವನಿಗ್ರು ಬಿತ್ತೋಗ. ನನ್ನ ಕೈಗೆ ಏನೋ ಸಿಕ್ಕಬೇಕು, ಅವಳ ಕಪ್ಪರ್ಗೆ ಮುರಿದೋಗಂಗೆ ಹೊಡ್ತೀನಿ. ಅವನು ಯಾರೋ ರಾಮನ್ ಕೇಳಿದ್ನಪ್ಪ, ಟಿವಿನಾಗ ಇತ್ತದೆ ತೋರ್ಸ ಅಂತ. ಅವ್ನು ತೋರ್ಸಿಲ್ಲ ನಂಕ. ನಾನು ಇವಾಗೆ ನೋಡಿದ್ದು. ಹೌದೇ? ಯಾರು? ಆಗ ನಮ್ಮ ಆಶಂಕನವ್ರ ಅತ್ತೆ. ಅಯ್ಯೋ 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 ಅಯ್ಯೋ, ಅವಳ ಮಗ ಮುಚ್ಚೋಗ. ಅವಳಿಗೆ ಏನಂತೆ ಬಂದಿರೋದು? ಬರ್ಬಾರ್ದು ರೋಗ. ಅದೇನೋ ನಿನ್ನ ಮೇಲೆ ಅಂತೆ ಮಾಡಿರೋದು. ಓಂ ನಮ ಅಂಬುಜಿ, ಓಂ ನಮ ಅಂಬುಜಿ, ಓಂ ನಮ ಅಂಬುಜಿ, ಓಂ ನಮ ಕಾಳಿಕಾಯ ನಮಃ, ಓಂ ನಮ ಪಿಶಾಚಾಯ ನಮಃ, ಓಂ ನಮ ಅಂಬುಜಿ ಸರ್ವನಾಶ ಆಗಾಯ ನಮಃ ಅಂತ ಹೇಳ್ತಾ ಇದ್ಲಮ್ಮ ಮಂತ್ರಗಳು. ಟಿವಿನಾಗ ನಂಗೆ ಕೇಳಿಸ್ತು. ಏನು ಓಂ ನಮ ಅಂಬುಜಿ ಸರ್ವನಾಶಾಯ ನಮಃ, ಓಂ ನಮ ಅಂಬುಜಿ ಸರ್ವನಾಶಾಯ ನಮಃ ಅಂತ ಹೇಳ್ತಾ ಇದ್ಲ ಅಂಬುಜಿ. ಹಾಂ, ಅದು ಬೇರೆ ಮಗಳನ್ನ ಕರ್ಕೊಂಡು ಹೊರಟೋಗಳಂತೆ. ಆ ಅಂಬುಜಿ ಬಾಳ್ಸಲ್ಲ ಮಾಡಲ್ಲ. ಏನಕ್ಕೆ ಅವ್ರ ಮನೆಗಿರೋದು ಅಂತ. ಅಯ್ಯೋ ಇರನಿಲ್ಲ, ಅದು ಹೊಸಗಳನ್ನೇ ಬಾಳ್ಸಲ್ಲ, ಇನ್ನು ನನ್ನ ಮಗಳನ್ನ ಬಾಳಿಸ್ತಾಳ. ಬೇರೆ ಇದ್ರು ಏನು ಈಚ್ ಕೇಳ್ದು ಮಾನ ಮರ್ಯಾದೆ ಕಲಿತಾವಳೆ. ಸರಿಲ್ಲ ಅಂತ ಊರೆಲ್ಲ ಹೇಳ್ಕೊಂಡು ಹೋಗ್ತಾವಳಂತಮ್ಮ. ಅದು ಯಾರೋ ಹೇಳಿದ್ರು ನಮ್ಗೆ. ರಾಮನ್ ಕೂಡ ಅಂದ್ರಂತೆ, ಅವ್ನು ಬಂದು ನಂಗೆ ಕೂಡ ಅಂತ. ಅಲ್ಲ, ನಾನು ಇಂಡ್ರನ ಅಂತ ಮಾತುಗಳಂದ್ರೆ ನಾನು ಸುಮ್ಮನೆ ಬಿಡ್ತೀನಿ ಅಂಬುಜಿ. ನೀನೇ ಹೇಳು, ನಾನು ಸುಮ್ಮನೆ ಬಿಡ್ತೀನಾ? ಹಾಂ, ಅವಳಿಗಿನ ಬಾಳ್ಸಲ್ಲ ನೀನು. ಅವಳಿರೋದು ಬೆಂಗಳೂರು ಪೇಟೆಗ, ನಾನಿರೋದು ಇಲ್ಲೇ. ನಾನೇನು ಅವಳಿಗೆ ಹೋಗಿ ಅಲ್ಲೇನ ತೊಂದರೆ ಮಾಡ್ತಾ ಇದ್ನಂತ? ಹಾಂ, ಏನು ಅವಳೇನು ಒಟ್ಟಿಗೆ ಏನು ತಿಂತಾಳಂತೆ? ಅದಕ್ಕೆ ಆ ಗಾಡಿನಾಗ ಹೋಗಿ ಆ ಹುಡುಗಿನ ಕರ್ಕೊಂಡು ಬರೋಣ ಬಾ. ಅದೇನು ಮಾಡ್ತೀಯೋ ಏನು ಬಿಡ್ತೀಯೋ ಅದೆಲ್ಲ ತಿಳಿದು ಆ ಹುಡುಗಿನ ಕರ್ಕೊಂಡು ಆ ಅಮ್ಮ ನಿಂಬೆಹಣ್ಣಿಗೆ ಲಿಕ್ಕಿರೋದಕ್ಕೆ ಸರಿಯಾಗಿ ಗಾಸರ ಬಿಡಿಸು. ಇವಾಗ ನಾನು ನಿಂತ್ಕೊಂತೀನಿ, ನಿಂಗೆ ಸಪೋರ್ಟು. ಅದೇನು ಮಾತಾಡ್ತೀಯೋ ಮಾತಾಡು. ಕರ್ಕೊಂಡು ಹೋಗ್ತೀಯೇನೋ ನನ್ನನ್ನ? ಕರ್ಕೊಂಡು ಹೋಗ್ತೀನಿ. ಮತ್ತೆ ನಡಿ ಅವಳಿಗೆ ಗಾಸರ ಬಿಡಿಸ್ತೀನಿ. ನಡಿ, ಈ ಬಿಸಿಲಾಗ ಚಟ್ನಿ ಸುಟ್ಟು ಬಿಡ್ಬೇಕು. ಅವಳ ಮಗಳ ಸುದ್ದಿಕ್ಕೆ ನಾನು ಹೋಗಿದ್ದೀನಿ ನಾನು. ಹಾಂ, ನೋಡ, ಆ ಅಮ್ಮನ ಊರೆಲ್ಲ ಹೇಳ್ಕೊಂಡ್ ಬಂದಿರೋದಕ್ಕ ಆ ಅಮ್ಮನ ಮಗಳನ್ನ ಎಳ್ಕೊಂಬರ್ಬೇಕು ನೀನು. ಆ ಅಮ್ಮನ ಅಡ್ಡ ಬಂದರೂ ಪಕ್ಕಕ್ಕೆ ತಳ್ಳಿ ಎಳ್ಕೊಂಬರ್ಬೇಕು. ನಾನು ಹೇಳ್ತಾ ಇದ್ದೀನಿ ನೋಡು. ಅವಳ ಅಡ್ಡ ಬರೋಳು ನಂಕ? ಹಾಂ, ರಾಮ, ನೀನು ಡ್ಯೂಟಿಗೆ ಹೋಗು. ನಾನು ಅಂಬುಜಿನ ಕರ್ಕೊಂಡ ಆಶಂಕರವ್ರ ಅತ್ತೆಯವ್ರ ಮನ್ಕೊಂಡು ಓದ್ಬೋದು. ಈಗೆಲ್ಲ ನೋಡ್ಕೊಳ್ಳಿ ಬಿಡೋಣ. ಏನೋ ನಮ್ಮ ಅಂಬುಜಿನ ಅಂದ್ರೆ ಸೌದೋಗ್ಬಿಡ್ತಾಳ. ಸುಮ್ಮನೆ ಬಿಡ್ತೀನಿ ಅವಳನ್ನ, ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಅವಳು ಗಾಸರ ಬಿಡಿಸ್ತೀನಿ ನೋಡ. ಬಾಂಬುಜಿ, ನನ್ನ ಮನ್ಸಿಗೆ ಬಲೆ ನೋವಾಗ್ಬಿಟ್ಟದೆ. ಬಾಂಬುಜಿ,
ನಿನ್ನನ್ನು ಎಂತ ಮಾತು ಅಂದ್ಬಿಟ್ಲ ಅಂಬುಜಿ ಅವಳು. ಹಂಗಾದ್ರೆ ಅವಳೇ ನಿಂತ್ಕೊಂಡಿರ್ಲಿಕ್ಕಿರೋಳು. ಹ್ಞೂ ಆಯಮ್ಮನೆ. ನಡಿಯಪ್ಪ, ನಾನು ನಿಂತ್ಕೊಂಡೇ ಇದೆಯಾ, ನಡಿ. ಜಗಳ ಮಾಡ್ಬಿಡ್ತಾಳೋ ಏನೋ ಅಂಥವ್ರಿಗೆ ಹಂಗೆ ಮಾಡಬೇಕು. ಸುಮ್ಮನೆ ಇರಪ್ಪ. ನಾವು ಯಾವಾಗಲೂ ಒಳ್ಳೆ ತಂದಾಗೆ ಇದ್ರೆ ಆಗಲ್ಲ. ಯಾಕಂದರೆ ಒಳ್ಳೆತನದ ಕಾಲ ಇಲ್ಲ ಇವಾಗ. ನೀನೆಷ್ಟೋ ನಾನೆಷ್ಟೋ ಅನ್ನೋರಿಗೆ ಕಾಲ ಅಲ್ಲ. ನೋಡು, ಒಂದು ಮಾತು ಹೇಳ್ದಿರಾ ಕರ್ಕೊಂಡೋಗಿರೋದು ನೋಡು. ಅದೇಂಗೆ ಕರ್ಕೊಂಡೋಗ್ಬಿಟ್ಲು ನಮ್ಮ ಮನೆ ಸೊಸೆನ ಅಮ್ಮನು. ಇಂಥವ್ರಿಗೆಲ್ಲ ಅಂಬುಜಿನೇ ಸರಿ, ಮಾತಾಡ್ತಾಳೆ. ಸುಮ್ಮನೆ ಸರಿ ಅಣ್ಣ, ಒಟ್ನಾಗೆ ಬಿಡಬೇಡ್ರಿ, ಕರ್ಕೊಂಬರ್ರಿ. ಆ ಹುಡುಗಿಗೆ ಇಷ್ಟ ಇಲ್ದಿರ ಕರ್ಕೊಂಡೋಗಿರೋದು. ಫೋನ್ ಮಾಡ್ತಾಳೆ ಅಂದ್ಬಿಟ್ಟು ಫೋನ್ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿರೋದು. ಸರಿ, ನಾನು ಕರ್ಕೊಂಬರ್ತೀನಿ ಬಿಡಪ್ಪ. ರಾಮಣ್ಣ ಏನು ಕೇಳಕ್ಕೆ ಹೋಗಿದ್ದ ಅಮ್ಮಂಗೆ ಮೊದಲೇ ಬಾಯಿ ಜಾಸ್ತಿ. ಶಿವಮ್ಮನವ್ರ ಅಮ್ಮಂಗೆ ಏನು ಕೇಳಕ್ಕೆ ಹೋಗಿದ್ದೆ, ದೊಡ್ಡ ಜಗಳ ಆಗ್ತೈತೆ. ಆಗಲಿ ಬಿಡ ಹರ್ಷಂದ್ರ, 4 ಜನ ಮುಂದೆ ನ್ಯಾಯ ಹೇಳಿ ಬಿಡು. ಯಾರು ತಪ್ಪು ಯಾರು ಸರಿ ಅಂತ 4 ಜನನೇ ಹೇಳ್ತಾರೆ. ಅಲ್ಲ, ಯಾರೋ ಮಾಡಿರೋ ತಪ್ಪಿಗೆ ಯಾರಿಗೋ ಯಾಕೆ ಶಿಕ್ಷೆ ಕೊಡ್ತಾಳೆ ಅಮ್ಮನ? ಅಮ್ಮಕ್ಕೇನು ಬುದ್ಧಿ ಬೇಡ? ಅದೇನೇನಾಗ್ತೈತೋ ಆಗೋಗ್ಲಿ. ಅಲ್ಲ, ಆ ಅಜ್ಜಿನ ಹೆಂಗೆ ಸಾಯಿಸ್ಬಿಟ್ಟು ನೋಡು ಹರ್ಷಂದ್ರ. ನೀನು ಹೇಳಿದ ತಕ್ಷಣ ನನಗೆ ಶಾಕ್ ಆಗ್ಬಿಡ್ತು. ಮನೆಯೊಳಗೆ ಯಾರಿಗೂ ಗೊತ್ತಾಗ್ತಿರೋ ಹೊಟ್ಟೋಗ್ಬಿಟ್ಟವನಲ್ಲ ಅವನು. ಆ ಕೆಲಸ ಮಾಡಿಬಿಟ್ಟು. ನೋಡು ರಾಮಣ್ಣ, ಭಯ ಆಗ್ತೈತಪ್ಪ. ಮನೆಗೆ ಹೆಂಗಸು ಒಬ್ಬರೇ ಇರ್ತಾರೆ, ಏನು ಹೆಚ್ಚು ಕಡಿಮೆ ಮಾಡ್ತಾನೋ ಅಂತ ಭಯ ಆಗ್ತೈತೆ ನನಗೆ. ಗೇಟ್ ಗುಬ್ಬಿಗೆ ಹಾಕ್ಸೋಕ್ಕಾಗಲ್ಲ, ಮಕ್ಕಳು ಮರಿ ಓಡಾಡ್ತಾ ಇರ್ತಾರೆ. ಹೆಂಗನಾಗಲಿ ಅವ್ರು ಹುಷಾರಾಗಿ ಅವ್ರಿರು ಅಂತ ಹೇಳ್ಬೇಕು. ರಾಮಣ್ಣ ಹೇಳ್ಬೇಕು. ಸರಿ ಅಷ್ಟಂದ್ರೆ ಡ್ಯೂಟಿಗೆ ಟೈಮ್ ಆಯ್ತು, ನಾನು ಓದ್ತೀನಿ. ಸರಿ ಅಣ್ಣ. ಅಣ್ಣ, ಸೋಮವಾರ ಬರ್ತೀನಿ ಅಂತ ಹೇಳ್ದ. ಸೋಮವಾರ ಆಯಿತು, ಮಂಗಳವಾರ ಆಯಿತು, ಬುಧವಾರ ಆಯಿತು, ಇವತ್ತು ಗುರುವಾರ. ಯಾಕೆ ಹಿಂಗೆ ಮಾಡ್ತಾವನೆ? ನಮ್ಮ ಅಪ್ಪನ ಜೊತೆಗೆ ಹೋಗ್ಬೇಕಾಯ್ತು. ರಾತ್ರಿ ಹೇಳ್ದಂಗೆ ಬರ್ತೀನಿ ಅಂತ ಸುಳ್ಳು ಹೇಳ್ತಾನಲ್ಲ. ಚೈತನ್ಯ ಅದ್ಯಾರು ಅಷ್ಟು ಜೋರ ಕರೀತಾವ ನನ್ನ? ಇದ್ಯಾಕಪ್ಪ ಹಿಂಗಿರ್ಚ್ಕೊಂಡ್ಬರ್ತಾ ಇದೆಯಾ? ನೋಡು, ನಮಗೊಬ್ಬ ಸುದ್ದಿ ಬೇಕಾಗಿಲ್ಲ. ನೀನು ಸುಮ್ಮನೆ ಜಗಳ ಮಾಡಬೇಡ. ನಡಿ ನೀನು ಇಲ್ಲಿಂದ. ಇವಾಗ ಹುಷಾರಾಗಿದೆಯಾ? ಜಾಸ್ತಿ ಮಾತಾಡಿದ್ರೆ ಮತ್ತೆ ತಲೆ ನೋಡ್ತೈತೆ ನಿಂಕ. ಬಾಯಿ ಮುಚ್ಕೊಂಡಿರ್ಬೇಕು ನೀನು, ಬಾಯಿ ಮುಚ್ಕೊಂಡಿರ್ಬೇಕು. ನನ್ನ ಮಾತು ಕೇಳು. ಬಾಯಿ ಕಡೆ ನೀನು ಅಂತ ಹೇಳ್ತಾ ಇರೋದು. ನಾನು ಮಾತಾಡಬೇಕು. ಏನಮ್ಮ ಗಡ್ಡ ಮನ್ಸ್ತೀಯ? ನೋಡು, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ಬಿಡು. ನನ್ನನ್ನು ನೀನು ಮಾತಾಡ್ಸ್ಬೇಕಾಗಿಲ್ಲ. ನಿನ್ನ ಹತ್ರ ನನಗೆ ಕೆಲಸ ಇಲ್ಲ, ನನ್ನ ಹತ್ರ ನಿನಗೆ ಕೆಲಸ ಇಲ್ಲ. ನೀನು ಯಾಕೆ ನನ್ನನ್ನು ಮಾತಾಡ್ಸ್ತಾ ಇದೆಯಾ? ಮುಚ್ಚಮ್ಮ ಬಾಯಿ ಸಾಕು, ಮುಚ್ಚು ಬಾಯಿ ಸಾಕು. ಅಲ್ಲ, ಚಿಕ್ಕೋಳು ಅಂತ ಕರುಣೆ ಇಲ್ದಿರ ಹಿಂಗೆ ಮಾತಾಡ್ತೀಯಲ್ಲ ನೀನೇನು ಮನುಷ್ಯಲ್ಲ ನೀನು? ಎಲ್ರಿಗ ಇಲ್ಲಿ ಸಲ್ಲದ್ದೆಲ್ಲ ಹೇಳ್ಕೊಟ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ನೀನು. ನಾವು ದುಡ್ಕೊಂತ ತಿಂತಾ ಇದ್ದಿದ್ದ ಜಾಗನೇ ಬೇಕಾಗಿತ್ತ ನಿಮ್ಗೆ? ಏನು ಬೇರೆ ಕಡೆ ಇನ್ನೆಲ್ಲೂ ಇರಲಿಲ್ಲ ನಿಮ್ಗೆ ಜಾಗ? ಅನ್ಯಾಯವಾಗಿ ನಾವು ತಿನ್ನೋ ಅನ್ನಕ್ಕೆ ಕಲ್ಲಾಕಿದ್ರಲ್ಲ ಗಂಡ ಅಂತ ಇಬ್ರು ಸೇರಿ. ಚೇತನೆ ಸುಮ್ಮನೆ ನಡಿಯಪ್ಪ. ಸಂಜಯ್ ನೀನು ನಡಿ ಮಲ್ಕ ನಡಿಯಪ್ಪ. ಇವಾಗ ಹಂಗೆ ಹುಷಾರಾಗಿದ್ಯಾ? ತಿರ್ಗಾ ಮಾತಾಡಿದ್ರೆ ಏನು ಹೆಚ್ಚಾಯ್ತು ಕಡಿಮೆ ಆಯಿತು? ಯಾರದು ಕೊನೆ? ನಡಿಯಪ್ಪ. ಇರತ್ತೆ ಇರೋ. ಅಲ್ಲಮ್ಮ, ನಾವೇನು ನೀವು ತಿನ್ನೋ ಅನ್ನಕ್ಕೆ ಕಲ್ಲಾಗ್ತಾ ಇದ್ದೀರಿ. ನೀವೇನು ಮಾಡಿದ್ರಿ? ಏನಮ್ಮ ಮಾಡಿದ್ರಿ ನೀವು? ನೀನು ನನ್ನ ಪ್ರಾಣ ತೆಗೆದು ನಿಂತ್ಬಿಟ್ಟಿದ್ದಲ್ಲ. ನಿನ್ನ ಶಕ್ತಿ ಇಲ್ಲ ಅಂತಂದ್ರೆ ನಾನೇನು ಮಾಡಬೇಕು? ಸುಮ್ಮನೆ ತಳ್ಳಿದಕ್ಕೆ ಹೋಗಿ ಬಿತ್ತೋದ್ರೆ ಅನ್ಯಾಯವಾಗಿ ನಿಮ್ಮಿಂದ ನಮ್ಮ ಆಸ್ಪತ್ರೆ ಖಾಲಿ ಮಾಡಂಗಾಯ್ತು. ಅಲ್ಲ, ಅಕ್ಕ ಅಂತಂದ್ರೆ 2ನೇ ತಾಯಿ ಅಂತಾರೆ. ನಿನ್ನ ತಾಯಿ ಅಲ್ಲ ನೀನು, ರಾಕ್ಷಸಿ ನೀನು. ಏನು ಮಾತಾಡ್ತಾ ಇದೀಯಾ ಸಂಜಯ್? ಅವಳ ಹತ್ರ ಏನು ಮಾತಾಡ್ತಾ ಇದೀಯ ನೀನು? ಅವಳ ಸಂಬಂಧ ಬಿಟ್ಟು ಎಷ್ಟೋ ದಿನ ಆಯ್ತು. ಯಾವಾಗ ನಿನ್ನ ತಲೆಗೆ ಹೊಡೆದ್ಲು ಅವಳು, ಆವತ್ತೇ ನಮ್ಮ ಅಕ್ಕ ನನ್ನ ಪಾಲಕ್ಕೆ ಸತ್ತೋದ್ಲು ಅಂತ ಅನ್ಕೊಂಬಿಟ್ಟೆ. ಇವಾಗ ಅವಳ ಹತ್ರ ಏನು ಮಾತು ನಿಂದು? ರಾಮು ಅನ್ನ ಅಷ್ಟಂತ ಹೇಳಿಲ್ಲ ನಿಂಗೆ ಹಾರ್ಡ್ವೇರ್ ಅಂಗಡಿ ಹಾಕ್ಕೊಡ್ತೀರಿ, ನೀನೆಲ್ಲೂ ಹೊರಗಡೆ ಹೋಗಿ ದುಡಿಬೇಡ ಅಂತ. ನಡಿ ನೀನು. ಅವಳ ಹತ್ರ ಏನು ನಮ್ಮ ಮಾತು? ಇದೇ ಕೆಲಸ ಮುಂಚೆನೇ ಮಾಡಿದ್ರೆ ನಮ್ಮ ಎಷ್ಟೋ ಅಷ್ಟು ಜೀವನ ಉಳಿತಾಯ್ತು. ಅದನ್ನು ಬಟ್ಟು ಬಾಯಿಗೆ ಹಾಕ್ಕೊಂಡು ಇವು. ನಿನ್ನ ಯಾವಳು ಮಾತಾಡ್ಸಕ್ಕೆ ಬಂದಿಲ್ಲ. ಬಾಯಿ ಮುಚ್ಕೊಂಡಿರ್ಬೇಕು. ನಿನ್ನ ಗಂಡನ್ಗೆ ಹೋಗ್ತಾ ಇದ್ರೆ ಇನ್ನೊಂದು ಬಿಲ್ಡಿಂಗ್ ತೊಗೊಂಡು ಆಸ್ಪತ್ರೆ ಮಾಡ್ಕೊ ಅಂತೇಳು. ಏನು ಬೇರೆಯವ್ರ ಬಿಲ್ಡಿಂಗಾಗೆ ನಿಂದು ನಿನ್ನ ಗಂಡಂದು ಆರ್ಪಟ್ಟ? ಯಾವತ್ತಿದ್ರು ಕಿತ್ಕೊಂತ ಇದ್ನು ರಾಮಣ್ಣ, ಅದು ಅವಂದು. ನಿಮ್ಗೆ ಯಾಕೆ ಕೊಡ್ತಾ ಇದ್ನು? ಇವಾಗೇನು ನೀನು ನಿನ್ನ ಗಂಡು ಇಬ್ಬರು ಸೇರ್ಕೊಂಡು ನನ್ನನ್ನು ಸಾಯಿಸ್ಬಿಡ್ಬೇಕು ಅಂತ ಬಂದಿದ್ದೀರೇನು? ನಿನ್ನ ಸಾಯಿಸಿ ನಾವ್ಯಾವ ನರ್ಕಕ್ಕೆ ಹೋಗೋಣ? ನಿನ್ನಂತ ಅವಳನ್ನ ಸಾಯಿಸಿ. ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ಲ. ನೀನೊಂಥರ ಮೃಗ ಇದ್ದಂಗೆ. ಜಾಸ್ತಿ ಆಯಿತು ನಿಂದು ಮಾತು. ನೋಡ್ಕೊಂಡು ಮಾತಾಡೋ. ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಕ್ಕೆ ಬರಬೇಡ ನೀನು. ಯಾವನ್ ಮಾತಾಡ್ತಾನೆ ನೀನಂತ ಕಿತ್ತೋದಳ ಹತ್ರ? ಏನು ಕಿತ್ತೋದಳ ಅಂತ ಇದೆಯಾ? ಯಾಕೆ? ಬಾಯಿ ಮುಚ್ಕೊಂಡು ಕೂತ್ಕಳೆ ಕಂಡಿದ್ದೀರಿ. ನೀನು ಮಾತಾಡಕ್ಕೆ ಬರಬೇಡ ಇಲ್ಲೇ. ಬನ್ರಿ. ಏನು ಇವಳ ಹತ್ರ ನಮ್ಮ ಮಾತು? ಅಲ್ಲ, ಸ್ವಂತ ತಂಗಿಗಳಿಗೆ ಎಷ್ಟೊಂದು ತ್ಯಾಗ ಮಾಡ್ತಾರೆ. ನಾನು ಈ ಕಣ್ಣಾಗ ನೋಡ್ತಾ ಇದ್ದೀನಿ. ತಗೊಂಡೋಗಿ ಅವಳನ್ನೇ ಹೊಡಿತೀಯಲ್ಲ ನೀನು. ಎಷ್ಟು ಮಾತ್ರ ಇರಬೇಕು? ನಿನಗೆ ತಂಗಿ ಅವಳೆ, ನಿನ್ನ ತಂಗಿಗೆ ಏನಂತ ತ್ಯಾಗ ಮಾಡ್ತೀಯಪ್ಪ ನೀನು? ನಿನ್ನ ತಂಗಿ ನೋಡಿದ್ರೆ ಬೀದಿ ಬಿಕಾರಿ ಇದ್ದಂಗೆ ಅವಳೆ. ನಾವೇ ಊದ್ಕೊಳಕ್ಕೆ ಒಂದು ಸೀರೆ ಇಲ್ಲ, ಕಟ್ಟಾಗ ಹಾಕೊಳಕ್ಕೆ ಒಂದು ಸರ ಇಲ್ಲ, ಕಾಲಕ್ಕೆ ಚಪ್ಪಲಿಗಳಿಲ್ಲ. ಏನೇನು ತ್ಯಾಗ ಮಾಡ್ತೀಯ ನೀನು ನಿನ್ನ ತಂಗಿಗ? ನಮ್ಗೆ ಕೇಳೋಕೆ ಮುಂಚೆ ನಿಂದು ನೋಡ್ಕೊ ಫಸ್ಟು. ನಮ್ಗೆ ಕೇಳೋದಲ್ಲ ನೀನು. ನನ್ನ ತಂಗಿ ಇರೋದು ಹಳ್ಳಿ ಒಳಗೆ, ಹಳ್ಳಿಗೆ ತಕ್ಕನಂಗೆ ಅವಳೆ ನನ್ನ ತಂಗಿ. ನನ್ನ ತಂಗಿ ಏನು ಸಿಟ್ಟಿನಾಗಿಲ್ಲ. ನಾವು ಆವತ್ತಿಂದ ಅಮ್ಮನೇನು ಆಡಂಬರವಾಗಿ ಬೆಳೆಸಿಲ್ಲ. ನಾವು ಹೆಂಗಿದ್ರು ಅವಳು ಹಂಗೆ ಬೆಳೆದವಳೆ. ನೋಡ್ಕೊಂಡು ಮಾತಾಡೋ ನೀನು. ಇವಳ ಹತ್ರ ಏನು ಮಾತಾಡ್ತೀರಾ? ಬನ್ರಿ. ಇವಳೊಂಥರ ಚರಂಡಿ ಒಳಗಿರೋ ನೀರಿದ್ದಂಗೆ ಕಲ್ಲಾಕಿದ್ರೆ ನಮ್ಮಕ್ಕೆ ಎದುರೋದು. ಬಾ ಹೋಗೋಣ ನಾವು. ಇವತ್ತೇ ಲಾಸ್ಟು.
ನಿನಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನೀವು ಇವತ್ತು ಹೇಳ್ತಾ ಇದ್ದೀರಾ? ನಾನು ಯಾವತ್ತೋ ಬಿಟ್ಬಿಟ್ಟೆ. ಯಾವತ್ತೂ ನಿಮ್ಮನ್ನ ಆಸ್ಪತ್ರೆ ಸೇರಂಗೆ ಮಾಡಿದ್ಲು ಆವತ್ತೇ ಬಿಟ್ಬಿಟ್ಟೆ. ಇವಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನೋಡ್ದೇನಮ್ಮ ಎಷ್ಟು ಮಾತಾಡ್ತಾರೆ ಗಂಡ ಹೆಂಡತಿ ಇಬ್ರು. ತಾತನು ಚೆನ್ನಾಗಿ ನೀರು ಖರ್ಚು ಮಾಡ್ದಂಗೆ ದುಡ್ಡು ಖರ್ಚು ಮಾಡಿದ್ನು, ತಯಾರಾಗಿ ಇವಾಗ ನಿಂತು ನೋಡು ನನ್ನ ಮೇಲೆ ಯುದ್ಧಕ್ಕೆ ಬಂದವ್ರು ಇಬ್ರು ಗಂಡ ಹೆಂಡತಿ. ಎಲ್ಲ ನೋಡ್ಕೊಂಡೆ ಬಿಡೆ, ನಿನ್ನಾಗ ತಪ್ಪದೆ ಜನ ಹೇಳ್ತಾರಲ್ಲ ಅಕ್ಕನು ಅಂತಂದ್ರೆ ಎರಡನೇ ತಾಯಿ ಇದ್ದಂಗೆ ಅಂತ. ಏನೋ ಒಂಚೂರನ ಅವಳಿಗೆ ಏನೋ ಸೋತೇನೋ ನೀನು. ಮದುವೆಗೆ ಮುಂಚೆ ಹೆಂಗಿದ್ದೆ, ಇವಾಗ ಹೆಂಗಿದ್ಯಾ? ಏನು ಯಾರೂ ಮಕ್ಕಳು ಎತ್ತೇ ಇಲ್ಲ, ಯಾರಿಗೂ ಗಂಡು ಮಕ್ಳು ಆಗೇ ಇಲ್ಲ. ಅದ್ಯಾಕೆ ನಿಂಗೆ ದುರ್ಬುದ್ಧಿ ಬಂತು? ಯಾಕೆ ನಿಂಗೆ ದುರ್ಬುದ್ಧಿ ಬಂತು? ನೀನು ವೇದಾಂತ ನನ್ನ ಹತ್ರ ಹೇಳ್ಬೇಡ, ಬಾಯಿ ಮುಚ್ಕೊಂಡು ಹೋಗಮ್ಮ ನೀನು. ಏನೋ ಮಾಡ್ಕ, ನಿನ್ನ ದುರಾಂಕಾರ ನಿನ್ನೆ ತಿಂತಾದೆ. ನೋಡಮ್ಮ, ನಂಗೆ ಇಲ್ಲಿರೋಕೆ ಇಷ್ಟ ಇಲ್ಲ. ನನ್ನ ಗಂಡ ಮನೆಗೆ ನಾನು ಹೋಗ್ಬೇಕು. ಅಪ್ಪನ ಕೇಳು, ನಾನು ಕರ್ಕೊಂಡು ಹೋಗಿ ಬಿಡಲಿ. ಸರಿ ಬಿಡು, ನಿಮ್ಮ ಅಪ್ಪನ ಅವತ್ತು ಹೇಳಿದ್ನಲ್ಲ ಕರ್ಕೊಂಡೋಗಿ ಬಿಡ್ತೀನಿ ಅಂತ. ನೀನೇ ತಾನೇ ಬೇಡ ಅಂದಳು. ನನ್ನ ಗಂಡು ಸೋಮವಾರ ಬರ್ತಾನೆ ಅಂತ. ಸೋಮವಾರ ಆಯಿತು, ಮಂಗಳವಾರ ಆಯಿತು, ಬುಧವಾರ ಆಯಿತು, ಇವತ್ತು ಗುರುವಾರ. ಎಲ್ಲಿ ಬಂದಿದ್ದು ನಿನ್ನ ಗಂಡು? ಅರ್ಥ ಮಾಡ್ಕೊ, ನಿನ್ನ ಗಂಡಕ್ಕೂ ನೀನು ಬೇಡ. ನಿನ್ಗೆ ಗಂಡಕ್ಕೋಸ್ಕರ ತಾನೇ ಇವ್ರ ಹತ್ರ ಜಗಳ ಮಾಡಿದ್ದು. ಇವತ್ತು ಎಲ್ಲಿ ಕೊಡ್ತಾವನೆ ನಿನ್ನ ಗಂಡು ನಿನ್ಗೆ ಬೆಲೆ? ಎಲ್ಲೇ ಕೊಡ್ತಾವನೆ? ನನ್ನ ಗಂಡು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಸ್ವಂತ ತಂಗಿನೇ ಎದುರಾಕೊಂಡೆ. ಇವತ್ತು ಎಲ್ಲೇ ನಿನಗೆ ಬೆಲೆ? ನೋಡಮ್ಮ, ನನ್ನ ಗಂಡಕ್ಕೆ ಕೆಲಸ ಇರ್ತದೆ, ಆಸ್ಪತ್ರೆಗಿರ್ತಾನೆ. ಅಪ್ಪನಿಗೆ 24 ಗಂಟೆ ಬಿಡುವಾಗಿರಲ್ಲ. ಅಪ್ಪನ ಜೊತೆಗೆ ನಾನು ಓದ್ತೀನಿ, ನಮ್ಮೂರಿಗೆ ನನ್ನ ಕಳಿಸ್ಕೊಡು. ಸರಮ್ಮ, ಆಯಿತು. ಎಷ್ಟು ಮಾತಾಡ್ತಾನೆ ಇವನು. ನಮ್ಮ ತಾತನ ಅವನೆಲ್ಲ ನಮ್ಮ ತಾತನ ಹತ್ರ ನಿಯತ್ತಿಲ್ಲ. ಆವತ್ತೇ ಬಿಟ್ಬಿಟ್ಟಿದ್ರೆ ಸತ್ತೋತಾ ಇದ್ನೋ ಇಲ್ಲ ಹುಚ್ಚನಾಗ್ತಾ ಇದ್ನೋ. ಇವತ್ತು ನೋಡು ಹೆಂಗೆ ಬಂದು ಮಾತಾಡ್ತಾನೆ. ನಮ್ಮ ದುಡ್ಡು ತಿಂದು ನಮಗೆ ರೋಪಾಗ್ತಾನೆ.